ಲಕ್ಷ್ಮೇಶ್ವರದ ಸೋಮೇಶ್ವರ ಇಂಡಸ್ಟ್ರಿನಲ್ಲಿ ಕಳೆದ ಒಂದು ವಾರದಿಂದ ಕರ್ನಾಟಕ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಲಕ್ಷ್ಮೇಶ್ವರ, ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧೋದ್ದೇಶಗಳ ಸೇವಾ ಸಂಸ್ಥೆ, ಕಂಪನಿಯು ಇವರ ಸಹಯೋಗದಲ್ಲಿ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರ ಆಯೋಜಿಸಲಾಗಿದೆ. ಶನಿವಾರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವೇದಿಕೆ ಅಧ್ಯಕ್ಷ ಸಿಆರ್ ಲಕ್ಕುಂಡಿಮಠ, ಹಿರಿಯ ಮುಖಂಡ ಚಮ್ಮಣ್ಣ ಬಾಳಿಕಾಯಿ, ಡಾಕ್ಟರ್ ರತ್ನಾಕರ ಶೆಟ್ಟಿ, ಚನ್ನಪ್ಪ ಕೋಲ್ಕಾರ, ಶಕುಂತಲಾ ಅಳಗವಾಡಿ, ನಾಗರಾಜ್ ಸೂರಣಗಿ ಸೇರಿದಂತೆ ಕಂಪನಿಯ ನಾಗರಾಜ ಮಾತನಾಡಿದರು. ಈ ಸಂದರ್ಭದಲ್ಲಿ ಹೇಮಗಿರಿಮಠ, ಐಎಸ್ ಮಡಿವಾಳರ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಬಹಳ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಏನಾದರೂ ನಮ್ಮ ಇಂಥ ಆರೋಗ್ಯದ ಬಗ್ಗೆ ಏನಾದರೂ ನಿಮ್ಮ ಹೊಸ ಸ್ಕೀಮ್ ಇದ್ರೆ ಹೇಳ್ರಿ, ನಾವು ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಇಂಥ ಚೊಲ ಕೆಲಸಗಳನ್ನು ಮಾಡುತ್ತಾ ನೀವೆಲ್ಲರೂ ಒಂದಾಗಿದ್ರೆ ನಾವು ಇನ್ನೂ ಎಲ್ಲ ಇದನ್ನ ಇಂಥ ಪ್ರೋಗ್ರಾಮ್ ಮಾಡ್ಕೊತ ಹೋಗೋಣ. ನೀವು ನಾವೆಲ್ಲ ನಮ್ಮ ಮೆಂಬರ್ ಆಗ್ರಿ. ನಮ್ಮ ರಾಷ್ಟ್ರದೊಳಗೆ 28 ಕೋಟಿ ಜನರಿದ್ದೀವಿ ನಾವು, ಹಿರಿಯ ನಾಗರಿಕರು, ನಿವೃತ್ತ ಹಿರಿಯ ನಾಗರಿಕರು. ಹಂಗಾಗಿ ನೀವು ಮತ್ತೆ ಕರ್ನಾಟಕದೊಳಗೆ 80,000 ಜನ ಇದ್ದೀವಿ ನಾವು, 80 ಲಕ್ಷ ಜನ ಇದ್ದೀವಿ. ನೀವೆಲ್ಲರೂ ಕೂಡಿ ನಾವೆಲ್ಲರೂ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಬೇಕು ಅದಕ್ಕೊಂಡು ನಮ್ಮ ನೌಕರದಾರಿಗೆ ಏನು ಸಿಗೋದಲ್ಲ. ಇದೊಂದು ಸಂಘ ಬೆಳೀಲಿ ಅಂತಂದು ಈ ಸಂಘ ಕಟ್ಟಿದ್ದೀವಿ. ಇದೆಲ್ಲ ಇರೋದು ನಿಮ್ಮ ನಾಗರಿಕರಿಗಾಗಿ. ಇಂಥ ಏನೇ ಬಂದರೂ ನಾವು ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ, ಇಷ್ಟು ಎಲ್ಲ ಮಾಡಿ ನಮ್ಗೆ ಸಹಕಾರ ಕೊಟ್ಟಂಥ ನಾಗರಾಜ್ ಅವರಿಗೂ, ಡಾಕ್ಟರಿಗೂ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನೋಡ್ರಿ, ಒಂದು ಉದಾಹರಣೆ ತೋರಿಸಿದ್ ನಿಮ್ಗ. ಇವತ್ತ ಹಿರಿಯ ನಾಗರಿಕ ನಾವು ಹುಡುಗಿಂತ ಕಮ್ಮಿಲ್ಲ ಅಂತೇಳಿ ನಮ್ಮ ಮೊಮ್ಮನ ಆಕೆ ಹೆಸರು ನನಗೆ ರಕ್ಷೆ ಇಲ್ಲ, ನಮ್ಮ ಜೀನ್ಯಾಗ ಇದ್ಲು, ಅಂಗಡಿಯಾಗ ಇದ್ಲಕ್ಕೆ ಆಕಿ ಎಷ್ಟು ದನಿ ಕಾಣ್ತೈತಿ ಅನ್ನೋದು ನಮ್ಮ ಹಿರಿಯ ನಾಗರಿಕರಿಗೆ ಗುರ್ತು ಮಾಡ್ಕೊಟ್ಟಂಗ ಆಕಿ ಇವತ್ತಕ್ಕೆ. ಅದಕ್ಕೆ ಹಿರಿಯ ನಾಗರಿಕರು ಯಾಕೆ ಅವ್ರು ಸಂಘಟನೆ ಮಾಡಕತ್ತಲ್ಲ, ಮತ್ತೆ ಈಗ ಸಂಘಟನೆ ಮಾಡುವಂತ ವ್ಯಕ್ತಿಗಳು ಅವ್ರಿಗೇನು ಪ್ರಾಫಿಟ್ ಇಲ್ಲಿದ್ರಾಗ, ಯಾಕಂದ್ರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅವ್ರಿಗೇನು ಬರೋದಿಲ್ಲ. ಹಿರಿಯ ನಾಗರಿಕರು ಎಲ್ಲರೂ ಒಕ್ಕಟ್ಟಾಗಿ 60 ವರ್ಷ ಮೇಲ್ಪಟ್ಟವರಿಗೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಹೆಂಗೆ 2,000 ರೂಪಾಯಿ ಇದು ಮಾಡಕತ್ತಾರ, ಹಂಗ ಸೆಂಟ್ರಲ್ ಗೌರ್ಮೆಂಟ್ ಅಂದ ನಮ್ಮ ಹಿರಿಯ ನಾಗರಿಕರಿಗೆ ನೀವು ಸವಲತ್ತು ಕೊಡಿಸ್ರಿ ಅಂತ ಎಲ್ಲರೂ ಒಕ್ಕಟ್ಟಾಗಿ ಕೂಗು ಕೇಳೋ ಸಲುವಾಗಿ ಈಗಾಗಲೇ ಬಜೆಟ್ನಾಗ 3.5 ಏನೋ ಆಗೈತೆ ಅಂತ ಸುದ್ದಿ ಐತಿ. ಅದಕ್ಕೆ ಬೇಡ 10 ಮಾಡಿ ಅಂತ ಎಲ್ಲಾರು ನೀವು ತಗೊಂಡು ಹೋಗಿ ನಾವು ಹಿರಿಯರು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಹೋದ್ರ ಅದು ಇನ್ನೇನೋ ದೌಡ್ ಆಗ್ಲಿಕ್ಕಿಲ್ಲ. ಅದಕ್ಕೆ ಎಲ್ಲಾರು ಒಕ್ಕಟ್ಟಾಗಿ ತೋರ್ಸೋಣ. ಇನ್ನು ಒಂದು ಅವ್ರು ಏನ್ ಯೋಜನೆ ಇಟ್ಟಾರಂದ್ರ ಹಿರಿಯ ನಾಗರಿಕರು ಹಳ್ಳಿಗೆ ಹೋಗ್ರಿ. ಈಗ ಹಿರಿಯರು ಯಾರ ಮನೆಯಾದ್ರೂ ನ್ಯಾಯ ಇದ್ದ ಇತ್ತು, ಆ ಮನೆಯಾಗಿದ್ರ ನೀವು ಕೋರ್ಟ್ಗೆ ಸ್ಟೇಷನ್ಗೆ ಹೋಗ್ಬಾರ್ರಿ, ನಾವ ಹಿರಿಯರು ಕೂಡಿ ಅಲ್ಲಿ ಬಗೆಹರಿಸೋಣ ಅಂತ ಅದೊಂದು ಯೋಜನೆ ಹಾಕೋಕತ್ತಾರ. ಒಂದು ಕೆಲಸವನ್ನ ಮಾಡಿಕೊಡುವ ನಿಟ್ಟಿನೊಳಗ ಈ ಕಾರ್ಯವನ್ನು ನಾನು ನಿರ್ವಹಿಸ್ತೀನಿ ಅಂತ ಕೇಳಿಕೊಂಡು ಇವತ್ತಿನ ದಿನ ಸುಮಾರು 70 ಲಕ್ಷ ರೂಪಾಯಿದಲ್ಲಿ ಹೈಸ್ಕೂಲಿನಲ್ಲಿ ಕೆಳಭಾಗದಲ್ಲಿ ಲೈಬ್ರರಿಯನ್ನು, ವಿದ್ಯಾರ್ಥಿಗಳಿಗೆ ಲೈಬ್ರರಿಯನ್ನು ಮಾಡಿಕೊಟ್ಟು ಮೇಲ್ಗಡೆ 2 ಕ್ಲಾಸ್ ರೂಮನ್ನು ಮಾಡಿಕೊಟ್ಟಿದ್ದೀವಿ. ಅದೇ ಥರ ಪ್ರೈಮರಿ ಶಾಲೆಯಲ್ಲಿ ಸುಮಾರು 30 ಲಕ್ಷಕ್ಕೆ ಕೊಠಡಿಗಳ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಸಾಕ್ಷಿಯಾಗಿದ್ದೀರಿ. ಒಳ್ಳೆಯ ಕೆಲಸವನ್ನು ಮಾಡಲಿ. ಇಲ್ಲಿರೋ ಹಿರಿಯರಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಯಾರೋ MLA ಅವ್ರು ಕಳಿಸಿದ್ದಾರೆ, MLA ಅವ್ರ ಕಡೆಯವರು ಅಂತ ಇಲ್ಲ. ನಾನು ನೇರವಾಗಿಯೇ ಹೇಳ್ತಾ ಇದ್ದೀನಿ, ನೀವು ಕೆಲಸ ತಗೋಬೇಕಷ್ಟೆ.